ಸರ್ವೆ ಸ್ಕೆಚ್ ಪ್ರಕಾರ. ಸೊ ಹ್ಯಾಂಡ್ ಓವರ್ ಮಾಡುವಾಗ ನಮ್ಮಿಂದ ಅದನ್ನು ಈ ಪರ್ಪಸ್ಗೆ ಅಂತ ಸ್ಲಮ್ ಬೋರ್ಡ್ಗೆ ಕೊಟ್ಟಿರ್ತಾರೆ. ಸೊ ಆ್ಯಕ್ಚುಲಿ ಗ್ರ್ಯಾಂಟ್ ಆಗಿದ್ದು ಮ್ಯೂಟೇಷನ್ ಆಗಿದ್ದು ಎಲ್ಲನೂ KDBಗದು. ಅದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಅದನ್ನು ವಾಪಸ್ ತೊಗೊಂಡಿರ್ತಾರೆ. ಯಾಕೆಂತಂದರೆ KDB ಲ್ಯಾಂಡ್ ಆಗಿರೋದ್ರಿಂದ ವಾಪಸ್ ತೊಗೊಂಡಿರ್ತಾರೆ. ಸೊ ಇದ್ರ ಪ್ರಕಾರ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೊ ಒಂದು ಜಾಗವನ್ನು ಅವರಿಗೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ನೋಡಬೇಕು, ಯಾಕೆಂದರೆ ನಾವು ಒಂದು ನಿವೇಶನಗಳಿಗೆ ಒಬ್ಬ ಬಡವರಿಗೆ ನಾವು ಕೊಡ್ತಾ ಇದ್ದೀವಿ ಜಾಗ ಅಂತಂದಾಗ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂಥದ್ದನ್ನು ಗಣನೆಗೆ ತೊಗೊಂಡು ನಾವು ಅಲ್ಲಿ ಅವ್ರಿಗೆ ಪಾಪ ಕೊಡಬೇಕಾಗುತ್ತೆ. ಯಾಕೆಂದರೆ ನಾವು ಸೈಟ್ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಚರಂಡಿ ವ್ಯವಸ್ಥೆ ಇರಬೇಕು, ಮತ್ತು ಮನೆಗಳು ವಾಸ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಇರಬೇಕು. ಆ ದೃಷ್ಟಿನಲ್ಲಿ ಒಂದು ಜಾಗ ನೋಡಬೇಕು. ಅದನ್ನು ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ನಾನು ಚರ್ಚಿಸಿದ್ದೇನೆ. ಸರ್ ಅದಕ್ಕೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ, ನೀವು ಕೊಡಿರಾ ಅಂತಲೇ ಹೇಳಿದ್ದಾರೆ, ಕೊಡಬೇಡಿ ಅಂತ ಯಾವುದೂ ಹೇಳಿಲ್ಲ. ಸೊ ಯಾವ ಥರ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ಚರ್ಚಿಸಿಬಿಟ್ಟು ಮುಂದೆ ಕ್ರಮ ಕೈಗೊಳ್ತೀವಿ. ಅದನ್ನು ಅವ್ರಿಗೆ ಗ್ರ್ಯಾಂಟ್ ಮಾಡೋದ್ರ ಬಗ್ಗೆ ಸ್ಲಮ್ ಬೋರ್ಡ್ಗೆ ನಾವು ಒಂದು ನಿವೇಶನ ಹಸ್ತಾಂತರ ಮಾಡುವ ಬಗ್ಗೆ ಒಂದು ಪ್ರಪೋಸಲ್ನ ಅಲ್ಲಿಂದ ತರಿಸ್ಕೊಂಡು ಸ್ಲಮ್ ಬೋರ್ಡಿಂದ ಮತ್ತೆ ಕೊಡ್ತೇವೆ. ಸಭೆಗೆ ಕೊಟ್ಟಿರ್ತಾರೆ. ನಾನು ನಗರಸಭೆ ಕಮಿಷನರೊಂದಿಗೆ ಇದ್ರ ಬಗ್ಗೆ ಚರ್ಚಿಸ್ತೀನಿ, ಏನಾಗಿದೆ, ಏನು ಸ್ಟೇಟಸ್ ಇದೆ ಅಂದ್ಬಿಟ್ಟು ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿಬಿಟ್ಟು ಅದನ್ನು ಕಂಬ್ಯಾಕ್ ಮಾಡ್ತೀನಿ. ಮೇಡಮ್, ಏನಾದರೂ ಕೇಳಿದ್ರೆ ದೊಡ್ಡವ್ರ ಹತ್ರ ಆದೇಶ ಬರಬೇಕು, ದೊಡ್ಡವ್ರ ಹತ್ರ ಆದೇಶ ಬರಬೇಕು ಅಂತ ತಹಸೀಲ್ದಾರ್ ಹೇಳ್ತಾರೆ. ಅವ್ರು ದೊಡ್ಡವ್ರು ಯಾರು ಅಂತ ಕ್ವಶನ್ ಮಾಡ್ತಾರೆ. ಹೇಳಿದ್ದೀನಿ, ನಾನು ಜಿಲ್ಲಾಧಿಕಾರಿಗಳಂತಲೇ ಹೇಳಿದ್ದೀನಿ. ದೊಡ್ಡವರು ಅಂತಂದ್ರೆ ಅವ್ರಿಗೆ ಜಿಲ್ಲಾಧಿಕಾರಿಗಳಂತಲೇ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ನಾನು ಜಿಲ್ಲಾಧಿಕಾರಿಗೆ ಈ ಬಗ್ಗೆ ನಾನು ಶನಿವಾರನೂ ಚರ್ಚೆ ಮಾಡಿದ್ದೀನಿ. ಮತ್ತು ಅವ್ರ ಹತ್ರ ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಡೈರೆಕ್ಷನ್ಸ್ ತೊಗೊಂಡು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀನಿ ಅಂತಲೇ ಹೇಳಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಂತಲೇ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ, ನಮ್ಮ ಹತ್ರ ಅವ್ರು ಮಾತಾಡೋಕ್ಕೂ ಇದು ತೋರಿಸ್ತಾ ಇಲ್ಲ. ಪೊಲೀಸ್ಗೆ ಫೋನ್ ಮಾಡಿ ಪೊಲೀಸ್ನ ಕರೆಸ್ತಾ ಇದ್ದಾರೆ, ನಮ್ಮನ್ನು ಬೆದರಿಸ್ತಾರೆ ಅಂತ ಅವ್ರದ್ದು ಆರೋಪ. ನಾನು ಆ ಥರ ಮಾಡಲಿಲ್ಲ. ಅವರೆಲ್ಲ ಬಂದು ಜೋರಾಗಿ ಮಾತಾಡಿದಾಗ ನಾನು ಅಫ್ಕೋರ್ಸ್ ಎಲ್ಲನೂ ಬಂದು ಸುತ್ತುವರೆದಾಗ ನಾವು ಪೊಲೀಸವ್ರನ್ನ ಆ್ಯಸ್ ಎ ಅಡ್ಮಿನಿಸ್ಟ್ರೇಷನ್ ಹಿತದೃಷ್ಟಿಯಿಂದ ನಾನು ಕರೆಸಿದ್ದೆ. ಮೇಡಮ್, ಆಲ್ರೆಡಿ ಅವ್ರಿಗೆ ನ್ಯಾಯಕರ್ಸ್ ಬಂದು ಅಲ್ಲಿ ಅಲರ್ಟ್ ಆಗಿದೆ. ಅದು ರದ್ದಾಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ರದ್ದಾಗಿದೆ. ಬೇರೆ ಜಾಗ ನಾವು ನೋಡ್ತೇವೆ. ಒಂದು ವರ್ಷ ಆಗಿದೆ. ಫೀಸಿಬಲ್ ಇರೋ ಜಾಗ ಯಾವುದು ಅಂತ ನೋಡಿಬಿಟ್ಟು ಅವ್ರಿಗೆ ನಾವು ಕೊಡಬೇಕಾಗುತ್ತೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ, ಈಗ ಕೊಡ್ತೇವೆ. ಅವ್ರದ್ದು ಏನಂದರೆ ಒಂದು ವರ್ಷ ಆಗಿದೆ ಮೇಡಮ್, ಏನು ಆಕ್ಷನ್ ತೊಗೊಂಡಿಲ್ಲ. ನಾನು ಇನ್ನೂ ತಾಲೂಕು ಕಚೇರಿಗೆ ತಾಲೂಕು ಆಫೀಸ್ KGF ಬಂದೇ 1 year ಆಗಿಲ್ವಲ್ಲ. ನಾನು ಬಂದೇ ಇನ್ನೂ 7 months ಆಗಿದೆ. ಆದರೆ 3 ತಿಂಗಳು ಎಲೆಕ್ಷನಲ್ಲಿದ್ದೆ, ಬೇರೆ ಕಡೆಗೆ ಹೋಗಿದ್ದೆ.